ದರೋಡೆಗೆ ಒಳಗಾಗಿರ್ತಕ್ಕಂಥ ಏನು ಚಡಚಣದ ಪಟ್ಟಣದ SBI ಬ್ಯಾಂಕ್ನಲ್ಲಿ ನಿನ್ನೆಯಿಂದ ಕೂಡ ಘಟನೆ ನಡೆದ ಬಳಿಕ SBI ಮ್ಯಾನೇಜರ್, ಕ್ಯಾಷಿಯರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಕೂಡ ಬ್ಯಾಂಕಿನ ಒಳಗಡೆನೇ ಇದ್ದಾರೆ. ಇಲ್ಲಿ ನಾವು ನೀವು ತೋರಿಸ್ತೀವಿ, ಬ್ಯಾಂಕಿನ ಒಳಗಡೆ ಮ್ಯಾನೇಜರ್ ಅವರು ಮತ್ತು ಕ್ಯಾಷಿಯರ್ ಅವರು ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೊರಗಡೆನೇ ಬಂದಿಲ್ಲ. ದರೋಡೆಯ ಕುರಿತು ಇಂಚಿಂಚು ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈಗ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಏನಪ್ಪ ಅಂದರೆ, ಕೆಲವು ಗ್ರಾಹಕರು ಸಹ ಅಧಿಕಾರಿಗಳೊಂದಿಗೆ ಒಳಗಡೆನಿದ್ದಾರೆ. ಪೊಲೀಸರು ಆಗಮಿಸಿದ ವೇಳೆ ಏನು ಗ್ರಾಹಕರಿದ್ದರು ಅವರನ್ನು ಕೂಡ ನಿನ್ನೆಯಿಂದ ಇಲ್ಲಿವರೆಗೂ ಹೊರಗಡೆ ಬಿಟ್ಟಿಲ್ಲ. ಯಾವಾಗ ದರೋಡೆಕೋರರ ಗ್ಯಾಂಗ್ ಒಳಗಡೆ ಹೋಗುತ್ತೆ ಆಗ ಇಲ್ಲಿ ಕೆಲವು ಗ್ರಾಹಕರು ATMಗೆ ಹೋಗಿದ್ದರು, ಕೆಲವರು ಗ್ರಾಹಕರು ಒಳಗಡೆ ಇದ್ದರು. ಅವರನ್ನು ಏನು ಸಿಬ್ಬಂದಿಗಳ ಜೊತೆ, ಅಧಿಕಾರಿ ಜೊತೆ ದರೋಡೆಕೋರರ ಗ್ಯಾಂಗ್ ಹೆದರಿಸಿ ಒಳಗಿಟ್ಟಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಓರ್ವ ಗ್ರಾಹಕರ ಸಂಬಂಧಿಕರು ಇಲ್ಲಿ ಹೊರಗಡೆ ಇದ್ದಾರೆ. ಅವ್ರ ಸಂಬಂಧಿಕರು ನಿನ್ನೆಯಿಂದ ಏನು ಬ್ಯಾಂಕಿನ ಒಳಗಡೆನೇ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಇವರು ಕೊಡ್ತಾ ಇದ್ದಾರೆ. ಯಾರು ಒಳಗಡೆ ಇದ್ದಾರೆ, ಎದಕ್ಕೆ ಹೋಗಿದ್ರು, ಏನೆಲ್ಲ ಆಯಿತು, ನಿಮಗೇನು ಮಾಹಿತಿ ಇದೆ? ನಾವು 7:30 6:30ಗೆ ಅಂಗಡಿ ಮುಚ್ಚಿದೆವು. ಮುಚ್ಚಿದ ಬಳಿಕ ಅವ ATM ತೆಗಿಲಿಕ್ಕೆ ಬಂದ್ರಿ ನಮ್ಮ ಸಂಬಂಧಿಕ. ಬಂದು ನೋಡ್ತೇವೆ, ನಮಗೇನು ಗೊತ್ತೇ ಇಲ್ಲ ವಿಷಯನೇ. ಅವರ ಶ್ರೀಶೈಲ್ ಪಾವಟೆ ಅಂತೇಳಿ ಬ್ಯಾಂಕಿಗೆ ಬಂದರು. ATM ತೆಗಿಲಿಕ್ಕೆ ಬಂದಾರೋ ನೀಡ್ಲಿಕ್ಕೆ ಬಂದಾರೋ ಗೊತ್ತಿಲ್ಲ. ಆದರೂ ಒಳಗೆ ಹೋಗೋಣ ಅವ್ರು ನುಗ್ಗಿಸ್ಕೊಂಡು ಒಳಗೆ ಹೋಗ್ಬಿಟ್ರ. ಅವ್ರ ಮೊಬೈಲ್ ಕಸ್ಕೊಂಡ್ರಿ. ಇವರು ಡಕಾಯ್ತರು. ರೀ ಒಳಗೆ ಹೋಗ್ಬಿಟ್ರು. ಒಳಗೆ ಹೋಗ್ಬಿಟ್ಟು ಅಲ್ಲೇ ಓದ್ಬಿಟ್ರು ಅವರು. ಅವು ಒಳಗೆ ಉಳ್ಯಾನ ಇವು ದರೋಡ್ಕೋರು ಅವ್ನ ಮೊಬೈಲ್ ಕಸ್ಕೊಂಡು ಹೋಗ್ಬಿಟ್ರು. ಹಿಂದ್ಗಡೆ ಕೊಟ್ಟು ಹೋಗ್ಯಾರಿ. ಅದು ಕೊಟ್ಟು ಹೋಗೋಣ ಅವರು ಮಾಹಿತಿ ಪ್ರಕಾರ ನಾವು ನೋಡ್ಬೇಕಂದ್ರೆ ಏನು ಒಟ್ಟು ಮುಂಜಾನೆ ರಾತ್ರಿ ಏನದ ಊಟಕ್ಕೆ ಕೊಟ್ಟಾರ. ಮುಂಜಾನೆ ಏನು ಮಾಡ್ಯಾರ ಗೊತ್ತಿಲ್ಲ. ಅವ್ರು ಅವ್ರು ಏನಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಒಬ್ಬ ನಮ್ಗೆ ಗೊತ್ತಷ್ಟೇ. ಯಾಕೆ ಬಿಟ್ಟಿಲ್ಲ ಅದೇ ಪ್ರಾಬ್ಲಮ್. ಎದ್ರ ಸಂಬಂಧ ಹಿಡಿದ್ರು ಏನದ ನಿನ್ನೆಯಿಂದ ಒಳಗೆ ಇರ್ತಾರೆ ಗ್ರಾಹಕರವರು. ಗ್ರಾಹಕರು ಹಿಂಗೆ ಮಾಡಿದ್ರೆ ಮುಂದೆ ಹೆಂಗೆ ಮಾಡೋದು? ನನಗೆ ಮಾಡಿದ್ರು. ನಂದು ATM ಇದು ತಗಲಿಕ್ಕೆ ಬಂದಿದ್ದೆ. ಮತ್ತು ಹಿಂಗಾಯ್ತು. ಮತ್ತು ನನ್ನ ಗಾಡಿ ಅದು ಇಲ್ಲೇ ಹೊರಗೆ ಹಚ್ಚಿದ್ನೆ. ಒಂದು 20,000 ರೂಪಾಯಿ ಅದ, ತೊಗೊಂಡು ಒಯ್ಯಿರಪ್ಪ ಅಂತ ಹೇಳ್ದು ಕಿಡ್ಕ್ಯಂದು ಹಿಂದಿನ ಮಕ್ಕಳು ಹೋಗಿ ಕಿಡ್ಕ್ಯಂದು ತೊಗೊಂಡು ನಮ್ಮ ಮನೆ ಮುಂದೆ ಹಚ್ಚದ್ರಿ. ಹಾಂ, ಇನ್ನೂ ಒಳಗೂ ಬಿಟ್ಟಿಲ್ಲ. ರಿಸೀವ್ ಮಾಡ್ತಾರಲ್ಲ, ಮಾಡೋಣ ರೀ, ನೋಡೋಣ. ಈಗ ಒಳಗಡೆ ಸಿಲುಕಿ ಹಾಕೊಂಡಿರುವ ಶ್ರೀಶೈಲ್ ಎಂಬುವರ ಏನು ಗ್ರಾಹಕರಿದ್ದಾರೆ, ಅವ್ರ ಸಂಬಂಧಿಕರು ಹೊರಗಡೆಯಿಂದ ಅವರಿಗೆ ಒಂದು ಕರೆಯನ್ನು ಮಾಡಿದ್ದಾರೆ. ಆ ಕರೆಯನ್ನು ಸ್ವೀಕರಿಸೋರು ಏನು ಮಾತಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ಅವರು ಮಾತಾಡಿಸೋಂಥ ಒಂದು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅವ್ರ ಸಂಬಂಧಿಕರ ಜೊತೆ ಅವ್ರ ಸಂಪರ್ಕವನ್ನು ಸಾಧಿಸಿದ್ದಾರೆ. ಈಗ ಫೋನ್ ಮುಖಾಂತರ ನಾವು ಶ್ರೀಶೈಲ್ ಅವ್ರನ್ನ ನಾವು ಸಂಪರ್ಕ ಮಾಡ್ತೀವಿ. ಶ್ರೀಶೈಲ್ ಅವರೇ ನಮಸ್ಕಾರ. ನಾವು ಇಲ್ಲ TV ನೈನಿಂದ ಮಾತಾಡ್ತಾ ಇರೋದು, ಹೊರಗಡೆ ಇದ್ದೀವಿ. ಏನೆಲ್ಲ ಆಯಿತು ನಿಮ್ಗೆ? ನಿನ್ನೆ ಒಳಗಡೆ ಎದಕ್ಕೆ ಹೋಗಿದ್ದೀರಿ? ಅಲ್ಲಿ ಏನೆಲ್ಲ ನಡೀತು? ಹಾಂ 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 ನಿಮ್ಮನ್ನು ಹಿಡ್ಕೊಂಡು ಹೋದ್ರು ಒಳಗಡೆ? ಎಷ್ಟು ಜನ ಇದ್ದೀರಿ ಅವರು? ಮೊಬೈಲ್ ಕಸ್ಕೊಂಡ್ರ ನಿಮ್ದು? ಮೊಬೈಲ್ ಕಸ್ಕೊಂಡ್ರಿ. ಒಳಗೆ ಹಾಕ್ರಿ. ನಾನು ಹಿಡ್ಕೊಂಡು ಹೋಯ್ದು 5 ನಿಮಿಷನಾಗ ಎಸ್ಕೇಪ್ ಆಗ್ಬಿಟ್ರು ಸರ್. ಹಾಂ, ಅಲ್ಲಿ ಮ್ಯಾನೇಜರ್ಗೆ ಮತ್ತು ಕ್ಯಾಷಿಯರ್ಗೆಲ್ಲ ಏನೆಲ್ಲ ಮಾಡಿದ್ರು ಅವರು? ಮೊದಲು ಏನು ಮಾಡೋದು ಗೊತ್ತಿಲ್ಲ ಸರ್. ಅಲ್ಲೆಲ್ಲ ಕಟ್ಟಿ ಹಾಕಿದ್ರು ಸರ್ ಅವ್ರು. ಹಾಂ ಹಾಂ ಕಟ್ಟಿ ಹಾಕಿದ್ರೆ ಅದೇ ರೂಮ್ ನಾನು ಹೋಗಿ ಕೂಡಿಸ್ಬೇಕು. ಹಾಂ ಹಾಂ ನಿಮಗೇನಾದರೂ ಹೊಡಿದು ಹೆದರ್ಸೋದು, ಬಂದೂಕು ತೋರಿಸೋದು? ಚಾಕು ತೋರಿಸ್ರಿ. ಚಾಕು ತೋರಿಸಿ ಒಳಗೆ ರೂಮ್ ಹಾಕ್ಬಿಟ್ರಿ ಸರ್. ಹಾಂ, ಇಲ್ಲಿ ಮತ್ತು ಅಲ್ಲಿ ಬ್ಯಾಂಕಲ್ಲಿ ಇರ್ತಕ್ಕಂಥ ನಗದು ಮತ್ತು ಈ ಚಿನ್ನಾಭರಣವನ್ನು ಏನಾದ್ರು ತೊಗೊಂಡೋಗಿದ್ದು ಕಾಣಿಸ್ತಾ ನಿಮಗೆ? ಲಾಸ್ಟ್ ನೋಡಿ ಬಂದ್ರು ಸರ್. ಹಾಂ, ಆ ನಂತರ ಓಡೋದ್ರು ಅವರು? ಏನು ಮುಖಕ್ಕೆ ಲಾಕ್ ಮಾಡಿ ಓಡಿ ಸರ್. ಮುಖಕ್ಕೆ ಏನೆಲ್ಲ ಹಾಕ್ಕೊಂಡಿದ್ರು? ಏನು ನಾನು ನೋಡಿ ಸರ್. ಅವ್ರು ಕೆಳಗೆ ತಲೆ ಮಾಡಪ್ಪಂದ್ರೆ ಕೆಳಗೆ ತಲೆ ಮಾಡಿ ತಲೆ ಕೆಳಗೆ ಮಾಡಿಸಿದ್ರು. ಮತ್ತು ನಿಮಗೇನಾದರೂ ಹೊಡೆಯೋದು ಮಾಡಿದ್ರ? ಮೊಬೈಲ್ ಕಸ್ಕೊಂಡ್ರೆ ಮೊಬೈಲ್ ಕಸ್ಕೊಂಡು ಒಳಗೆ ನನಗೆ ರೂಮ್ ಹಾಕ್ತಾರೆ. ಅವರು ಹೋದ ಬಳಿಕ ಏನಾಯ್ತು ನಿಮಗೆ? ಹೋದ ಬಳಿಕ ಏನೈತ್ರಿ, ಅವರು ಹೋದ್ರೂ ಇಲ್ಲಿ ಸಿಬ್ಬಂದಿ ಅವ್ರು ನೋಡಿದ್ರಿ. ಹಾಂ ಹಾಂ ಕೆಳಗಿಂದ ನೋಡಿದ್ರಿ. ನೋಡೋದ್ ಬಳಿಕ ಏನಾದ್ರಿ ಅವರು ಒಬ್ಬರಿಂದ ಡ್ರೈವರಿಂದ ಬಾಕ್ಲತ್ತಾರ.
ಅಷ್ಟೆಲ್ಲ ಆದಮೇಲೆ ನಿಮ್ಮನ್ನು ಇಲ್ಲಿವರೆಗೂ ಒಳಗಡೆ ಯಾಕೆ ಇಟ್ಕೊಂಡಿದ್ದಾರೆ ಅವರು? ಎನ್ಕ್ವೈರಿ ಮಾಡ್ಬೇಕು ಸರ್. ಯಾರು ಪೊಲೀಸ್ ಅಧಿಕಾರಿಗಳು? ಹ್ಞೂ ರೀ. ಏನೆಲ್ಲ ಎನ್ಕ್ವೈರಿ ಮಾಡಿದ್ರು ಪೊಲೀಸರು? ಏನಾದರೂ ಕೇಳಿದಾರ ನಿಮಗೆ? ಕೇಳೋರು ನೀವು ಅದಕ್ಕೆ ಇಲ್ಲಿ ಬಂದ್ರಿ ಅಂತಂದ್ರೆ ಆಯ್ತು ಹೇಳಿದ್ರಿ ನಾ ATM ಬಂದಿದ್ದು ಸರ್ ಕ್ಯಾಶ್ ತಗೊಳಕ್ಕೆ. ಅದು ನಾ ಎಲ್ಲ ಅನ್ನೋದು ಆಪರೇಟ್ ಮಾಡಿದ್ದ ಅಪ್ಲೈನ್ ಆಯಿತು. ಅಪ್ಲೈನ್ ಆದ ಬಳಿಕ ನನ್ನ ಇದು ಮೊಬೈಲ್ಗೆ ಏನದ ಬ್ಯಾಲೆನ್ಸ್ ಕಟ್ ಆಗೋದು ಮೆಸೇಜ್ ಗೊತ್ತ್ರಿ. ಮೆಸೇಜ್ ಬಂದಾಗ ಕ್ಯಾಶ್ ಹೊರಗೆ ಬರಲಿಲ್ಲ ರೀ. ಆಮೇಲೆ ಏನದ ನಾ ಇಲ್ಲಿ ಬಂದು ಸಿಬ್ಬಂದಿ ಕೇಳ್ಬೇಕು ನೋಡಿದಾಗ ಅವ್ನು ಬಂದು ಇಟ್ಕೊಂಡು ಒಳಗೆ ಹೋಯ್ತು. ಈಗ ನಿನ್ನೆಯಿಂದ ಇದ್ರಿ, ನೀನು ರಾತ್ರಿ ಊಟಕ್ಕೆಲ್ಲ ವ್ಯವಸ್ಥೆ ಮತ್ತು ಬೆಳಗ್ಗೆ ಟಿಫನ್ ವ್ಯವಸ್ಥೆ ಏನಾದರೂ ಮಾಡಿದ್ರು ಅಥವಾ ಏನಿಲ್ಲೋ ನಿಮಗೆ? ಹಲೋ, ಸಂಪರ್ಕ ಇಲ್ಲಿ ಕಟ್ ಆಯಿತು. ಏನು ಶ್ರೀಶೈಲ್ ಅವರು ಹೇಳೋ ಪ್ರಕಾರ ಏನು ಅವರು ATM ಇಂದ ಹಣ ಡ್ರಾ ಮಾಡಿದ್ರು, ಆದರೆ ಹಣ ಬರಲಿಲ್ಲ, ಅದು ಅವರಿಗೆ ಬ್ಯಾಲೆನ್ಸ್ ಮೈನಸ್ ಆಗಿ ತೋರಿಸ್ತು. ಅದನ್ನು ಕೇಳೋಕ್ಕೆ ಹೋದಾಗ ಇಬ್ಬರು ದರೋಡೆಕೋರರು ಅವರಿಗೆ ಚಾಕುವನ್ನು ತೋರಿಸಿ ಹೆದರಿಸಿದ್ರು, ತಲೆ ಕೆಳಗೆ ಮಾಡಿ ನಿಲ್ಲ ಅಂತ ಹೇಳಿದರು, ಜೊತೆಗೆ ಮೊಬೈಲನ್ನು ಕೂಡ ಕಿತ್ಕೊಂಡಿದ್ರು. ಅದಾದ ಬಳಿಕ ದರೋಡೆಕೋರರು ಹೋದ ಮೇಲೆ ಏನು ವಿಚಾರಣೆಗಾಗಿ ನನ್ನನ್ನು ಇಲ್ಲಿಯೇ ಒಳಗಡೆ ಇರಿಸ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಶ್ರೀಶೈಲ್ ಅವರು ಹೇಳ್ತಾ ಇದ್ದಾರೆ. ಇನ್ನಷ್ಟು ಗ್ರಾಹಕರು ಮತ್ತು ಶ್ರೀಶೈಲ್ ಅವ್ರ ಜೊತೆ ವಿಚಾರಣೆ ನಂತರವಷ್ಟೇ ಪೊಲೀಸ್ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳು ಅವರನ್ನು ಬಿಟ್ಟು ಕಳಿಸುವ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.